ಮಾಸ್ಟರ್ ಸರ್, ನೀವು ಚಿಂತೆ ಮಾಡಕ್ ಹೋಗ್ಬೇಡಿ ಸರ್. ನಾವು ಹೇಳಿದ್ವಿ ತಾನೆ, ನಮ್ಗೋಸ್ಕರ ನಾವು ನಮ್ ಜೀವ ಬೇಕಾದ್ರೂ ಕೊಡ್ತೀವಿ ಮಾಸ್ಟ್ರೇ. ವಿಕ್ರಮ್ ಪ್ರತಾಪ್ ಎಲ್ಲಿದ್ದಾರೆ ಹೇಳಿ ಮಾಸ್ಟ್ರೆ, ಅವನ್ನ ಎಲ್ಲಿಂದ ಕರ್ಕೊಂಡು ಹೋಗ್ಬೇಕು? ಅವರು ಇಲ್ಲೇ ಇದ್ದಾರೆ. ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಟ್ರೈನಿಂಗ್ ನ ತಗೋತಾ ಇದ್ದಾರೆ. ಅವ್ರ ಜೀವಕ್ಕೆ ಅಪಾಯ ಆಗದಿರ್ಲಿ ಅನ್ನೋ ಕಾರಣಕ್ಕೆ. ಕುಮಾರ ವಿಕ್ರಮ ಪ್ರತಾಪ, ಬನ್ನಿ ಪ್ಲೀಸ್. ಇಲ್ಲ ಇಲ್ಲ, ಇವ್ರನ್ನ ಮಾತ್ರ ಬೇಡ ಮಾಸ್ಟರ್ ಜಿ. ಇವನು ರಾಜ್ಕುಮಾರ್ ಖಂಡಿತ ಅಲ್ಲ. ಇವನ ನೋಡಿ, ನೀವು ಕರೆಕ್ಟ್ ಆಗಿ ನೋಡಿ. ಇವನ್ನ ಯಾವುದೇ ಆಂಗಲ್ ಇಂದ ಇವನು ರಾಜ್ಕುಮಾರ್ ತರ ಖಂಡಿತ ಕಾಣಲ್ಲ ಮಾಸ್ಟ್ರೆ. ಅಲ್ದೆ ಇವ್ನ ನಡವಳಿಕೆ ನೋಡಿ ನೀವು, ಇವನ್ ರಾಜ್ಕುಮಾರ್ ಆಗಿರೋದಕ್ಕೆ ಖಂಡಿತ ಸಾಧ್ಯನೇ ಇಲ್ಲ. ಮಾಸ್ಟರ್ ಮೋಟು, ನೀವ್ ಯಾಕೆ ನನ್ನ ಕಂಡ್ರೆ ಹೆದರ್ಕೋತಾ ಇದ್ದೀರಾ? ನಾನಂತೂ 10 ವರ್ಷದ ಚಿಕ್ಕ ಹುಡುಗ ಅಷ್ಟೇ. ನೀನ್ 10 ವರ್ಷ ಭೂಮಿಯಿಂದ ಮೇಲಾರು ಇರು, ಇಲ್ಲ 100 ವರ್ಷ ಭೂಮಿ ಕೆಳಗಾರು ಇದ್ಕೊಂಬಿಡು. ಮೋಟು, ನಿನ್ ಮಾತು ಕೊಟ್ಟಿದ್ಯಾ, ನನ್ನ ಮಾತನ್ನ ಕೇಳ್ತೀನಿ ಅಂತ. ನೆನಪಿರ್ಲಿ, ನಿನ್ ಬಿಟ್ಟು ನನ್ ಬೇರೆ ಯಾರ ಮೇಲೂ ನಂಬಿಕೆ ಇಡೋಕ್ಕಾಗಲ್ಲ. ಇವನು ನಿಮ್ ಜೊತೆನೆ ತುಂಬಾ ಸೇಫ್ ಆಗಿರ್ತಾನೆ. ಅದೇನೋ ಸರಿ ಮಾಸ್ಟ್ರೆ, ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ನಾವು ಇವನ್ ಜೊತೆ ಇದ್ರೆ ಎಷ್ಟು ಸೇಫ್ ಆಗಿರ್ತೀವಿ ಅನ್ನೋದು ಮಾತ್ರ. ಆದ್ರೂ ಪರವಾಗಿಲ್ಲ ಮಾಸ್ಟರ್ ಹೀಮ್ ನರೇಶ್, ನಾವು ನಿಮ್ಮ ಆದೇಶವನ್ನ ಖಂಡಿತ ಪಾಲಿಸ್ತೀವಿ. ಈತನ್ನ ಸುರಕ್ಷಿತವಾಗಿ ಇವನ ರಾಜ್ಯಕ್ಕೆ ನಾವು ತಲುಪಿಸ್ತೀವಿ ಮಾಸ್ಟರ್. ಒಳ್ಳೇದಾಯ್ತು, ಹೋಗೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ಳಿ. ನಾನ್ ನಿಮಗೆ ಅಲ್ಲಿ ಹೋಗುವಂತ ನಕ್ಷೆ ಕೊಡ್ತೀನಿ. ಕುಮಾರ ವಿಕ್ರಮ್ ಪ್ರತಾಪ್, ನೀನ್ ಇವ್ರಿಗೆ ತುಂಬಾ ತೊಂದರೆ ಕೊಡಕ್ ಹೋಗ್ಬೇಡ, ಆಯ್ತಾ? ಸರಿ ಮಾಸ್ಟರ್. ಮಾಸ್ಟರ್ ಮೋಟು, ಇವತ್ತಿಂದ ನಾವು ಫ್ರೆಂಡ್ಸ್, ಆಯ್ತಾ? ಏನಪ್ಪಾ ಕೈಯಲ್ಲಿ ಕೊಟ್ಟಿದ್ ನೀನು? ನೋಡಿದ್ರ ಮಾಸ್ಟರ್ ಹೀಮ್ ನರೇಶ್ ಅವರೇ, ಇವನು ಈ ತರನೇ ರಸ್ತೆ ಉದ್ದಕ್ಕೂ ನಮ್ಗೆ ಹಿಂಸೆ ಕೊಡ್ತಾನೆ ಇರ್ತಾನೆ. ಮಾಸ್ಟರ್ ಪತ್ಲು, ಮಾಸ್ಟರ್ ಹಿಮ್ ನರೇಶ್ ಹೇಳಿದ್ದಾರೆ ಜಾಸ್ತಿ ತೊಂದ್ರೆ ಕೊಡಬಾರ್ದು ಅಂತ. ಆದ್ರೆ ಸ್ವಲ್ಪ ತೊಂದ್ರೆ ಅಂತೂ ಕೊಡ್ಬೋದು ಅಲ್ವಾ? ಇಲ್ಲ ಅಂದ್ರೆ ನನ್ಗೆ ಮಜಾನೇ ಬರಲ್ಲ. ಮಾಸ್ಟರ್ ಮೋಟು, ನೀವು ಒಂದ್ ಜೇಡ ನೋಡ್ ಹೆದರ್ಕೊಂಡ್ರಾ? ಮತ್ತೆ ಹಕ್ಕುಮಾನ ಹೇಗ್ ಹೆದರ್ಸ್ತೀರಾ? ಅವನಂತೂ ತುಂಬಾನೇ ಭಯಂಕರವಾದ ಮನುಷ್ಯ. ಮಹಾರಾಜರಿಗೆ ಜಯವಾಗಲಿ. ಸೇನಾಧಿಪತಿ ದೇವರಾಜ, ಆ ಅಕುಮ ನನ್ನ ಇಲ್ಲಿ ಬಂದ್ಸಿಟ್ಟಿದ್ದಾನೆ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ಮಹಾರಾಜ, ಕಳೆದ 30 ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ಚೆನ್ನಾಗಿ ಗೊತ್ತು ನಿಮ್ಮನ್ನ ಎಲ್ಲೆಲ್ಲಿ ಬಚ್ಚಿಡಕ್ ಸಾಧ್ಯ ಅನ್ನೋದು ನನಗೆ ಗೊತ್ತು. ಮಹಾರಾಜರೇ, ನಮ್ಮ ಮಂತ್ರಿಗಳು ಮತ್ತೆ ಸೈನಿಕರೆಲ್ಲ ನಿಮ್ಮ ಬಗ್ಗೆ ಭಯ ಇಲ್ಲದೆ ಆ ಅಕುಮಗೆ ಸಾಥ್ ಕೊಡ್ತಾ ಇದ್ದಾರೆ. ಆದ್ರೆ ನೀವು ಚಿಂತೆ ಮಾಡಬೇಡಿ, ನೀವು ಬಿಡುಗಡೆ ಆಗ್ತಿದ್ದ ಹಾಗೇನೆ ಎಲ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಅಷ್ಟೊಂದು ಅರ್ಜೆಂಟ್ ಯಾಕ್ರಯ್ಯ? ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡಿ ಮಕ್ಕಳ. ನಿಯತ್ತು ಅನ್ನೋದು ತುಂಬಾ ಮುಖ್ಯವಾದದ್ದು ಕಣ್ರಯ್ಯ. ನನ್ನ ಹತ್ರ ನಿಯತ್ತಾಗಿಲ್ದೇ ಇರೋರ್ನ ನಾನು ಯಾವತ್ತೂ ಸುಮ್ಮನೆ ಬಿಡಲ್ಲ. ಇವ್ರನ್ನ ಬಿಟ್ಬಿಡು, ಯಾಕೆ ಅವ್ರಿಗೆ ಅಷ್ಟು ತೊಂದರೆ ಕೊಡ್ತಾ ಇದ್ಯಾ? ನೀವುಗಳು ನನಗೆ ಮೋಸ ಮಾಡ್ತಾ ಇದ್ದೀರಾ. ಮೋಸ. ನನ್ನ ಪರ್ಮಿಷನ್ ಇಲ್ದೇನೆ ಕಳ್ತನದಿಂದ ನೀವು ಮಹಾರಾಜನ್ನ ಬಿಡುಗಡೆ ಮಾಡೋದಕ್ಕೆ ಬಂದಿದ್ದೀರಾ ಇಲ್ಲಿ. ಇದಕ್ಕೆ ನೀವು ಶಿಕ್ಷೆ ಅನುಭವಿಸ್ಲೇಬೇಕು. ಬೇಡ, ಮೋಸ ಮಾಡ್ತಾ ಇರೋದು ನೀನು. ಅಕ್ಕುಮ, ನೀನು ನಮಗೆ ದೂರ ಸಂಬಂಧಿ. ನನ್ನ ತಂದೆಯವರು ನಿನ್ನನ್ನು ಪಾಲನೆ ಪೋಷಣೆ ಮಾಡಿ ಬೆಳೆಸಿದ್ರು. ಅವರು ನಿನ್ ಕೇಳಿದ್ನೆಲ್ಲ ಕೊಟ್ರು. ಎಲ್ಲ ಕೊಟ್ಟಿಲ್ಲ ಕಣೋ, ನನಗೆ ರಾಜ ಸಿಂಹಾಸನ ಕೊಟ್ಟಿಲ್ಲ. ಭಯಂಕರವಾದ ಮಾಯಾವಿ ಶಕ್ತಿಗಳು ಎಲ್ಲಿ ಅಡಗಿದೆಯೋ ಅದ್ರ ಬಗ್ಗೆ ನನಗೆ ಒಂದು ಚೂರು ಸುಳಿವು ಕೂಡ ಕೊಟ್ಟಿಲ್ಲ ಕಣೋ. ಅದರ ರಕ್ಷಣೆನ ನೀವುಗಳು ಮಾಡ್ತಾ ಇದ್ದೀರಲ್ವಾ, ಆದ್ರೆ ಅದನ್ನ ಉಪಯೋಗಿಸ್ತಾ ಇಲ್ಲ ನೀವು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ನೀನ್ ಇದಕ್ಕೆ ಲಾಯಕ್ಕದವನಲ್ಲ ಅಂತ. ನೀನ್ ಮೋಸ ಮಾಡಿ ನನ್ಗೆ ನಿಜ ಹೇಳೋದು ಔಷಧಿನ ಕುಡಿಸ್ಬಿಟ್ಟು ಈ ರಹಸ್ಯನ ಫೈಲ್ ಮಾಡ್ಕೊಂಡೆ. ನೀನ್ ಆ ಜಾದು ಶಕ್ತಿ ಎಲ್ಲಿದೆ ಅಂತ ತಿಳ್ಕೊಂಡೆ. ನನ್ನ ಬಂಧಿಸಿ ಆ ಎಲ್ಲ ಶಕ್ತಿನ ನೀನು ನಿನ್ನ ವಶ ಮಾಡ್ಕೊಂಡೆ. ಎಲ್ಲ ಅಲ್ಲ ಕಣ, ಒಂದು ಉಳ್ಕೊಂಡಿದೆ. ಆ ಒಂದು ಶಕ್ತಿ ನಿನ್ನ ಕುಮಾರ ವಿಕ್ರಮನಲ್ಲಿದೆ ಕಣ, ಗೊತ್ತಾ? ಅದೆಂಥದ್ದೇ ಗಾಯ ಆಗ್ಲಿ ಅದನ್ನ ವಾಸಿ ಮಾಡುವಂತ ಶಕ್ತಿ
ಮನುಷ್ಯನ್ಗೆ ಎಂಥದ್ದೇ ಗಾಯ ಆದ್ರೂ ಸರಿನೇ. ಕುಮಾರ ವಿಕ್ರಮ್ ಪ್ರತಾಪ್ ಅದರಲ್ಲಿ ಕೈ ಇಟ್ರೆ ಸಾಕು, ಅದು ಸರಿಯಾಗ್ಬಿಡುತ್ತೆ. ನನಗೆ ಆ ಶಕ್ತಿ ಬೇಕು ಕಣ. ನನಗೆ ಒಂದ್ ಸರ್ತಿ ಅವನು ಸಿಕ್ಕಿದ್ರೆ ಸಾಕು. ಅವನು ನಿನಗೆ ಯಾವತ್ತೂ ಕೂಡ ಸಿಗಲ್ಲ, ಅದು ಸಾಧ್ಯ ಇಲ್ಲ. ನಿನ್ನ ಪ್ರಿನ್ಸ್ ಕೂಡ ಇಲ್ಲಿಗೆ ಬರ್ತಾ ಇದ್ದಾನೆ ಕಣ. ಇವಾಗ ನಾನು ಅವನ ಶಕ್ತಿಯನ್ನ ಕಿತ್ಕೊಂಡು ಬಿಡ್ತೇನೆ. ಆಮೇಲೆ ನಾನು ಅಜಯನಾಗಿ ಬಿಡ್ತೀನಿ ಕಣ, ಅಜಯನಾಗ್ತೀನಿ. ನಾನು ಈ ಜಗತ್ತನ್ನೇ ಆಳ್ತೀನಿ ಕಣ. ಸರಿ ಮಹಾರಾಜರೇ, ನಾನಿನ್ನು ಹೊರಡುತ್ತೇನೆ. ಕುಮಾರ ವಿಕ್ರಮ ಪ್ರತಾಪನ ಸ್ವಾಗತಕ್ಕೆ ಸಕಲ ಸಿದ್ಧತೆ ಮಾಡಬೇಕು. ಎಲ್ಲಿವರೆಗೂ ಜೀವಂತವಾಗಿರ್ತೀಯೋ ಮಜ್ವಾಗಿರೋ. ಆಮೇಲೆ ಅವಕಾಶ ಕೊಟ್ಟಿಲ್ಲ ಅಂತ ದಯವಿಟ್ಟು ನನ್ನನ್ನ ಮಾತ್ರ ದೂರ ಬೇಡ. ಬೇಡ, ನನ್ ಮಾತ್ ಕೇಳು. ದಯವಿಟ್ಟು ಅವನ್ನ ಬಿಟ್ಬಿಡು. ನಿನಗೇನ್ ಬೇಕು ಅದನ್ನ ನೀನ್ ತಗೋ. ಮಾಸ್ಟರ್, ಇವನು ಏನ್ ಮಾಡ್ತಿದ್ದಾನೆ? ಏನು ಮ್ಯಾಜಿಕ್ ಮಾಡ್ತಾ ಇದ್ದಾನೆ. ನನ್ನನ್ನು ಎದುರಾಕೊಂಡು ಯಾವನ್ಗೂ ಬದುಕಕ್ ಸಾಧ್ಯ ಇಲ್ಲ ಕಡ. ಈ ಜಗತ್ತಿಗೆ ಬೇಕಾಗಿರೋದು ನಾನು. ನನಗೆ ಈ ಜಗತ್ ಬೇಕಾಗಿಲ್ಲ ಕಣ್ರ. ಮಾಸ್ಟರ್, ನಾನು ಬರ್ತೀನಿ ಇರಿ. ಈಗ ನಾವಿನ್ ಜೊತೆ ಹಾಗ ಫೈಟ್ ಮಾಡೋದು? ನೋಟು ಮೇಲ್ಗಡೆ ನೋಡು, ಆ ಕಡೆ. ಈಗ ನಾವು ಇವನ್ ಹತ್ರ ಈಗಲ್ ಸ್ಟೈಲ್ ನಲ್ಲಿ ಫೈಟ್ ಮಾಡ್ಲೇಬೇಕು. ಏನ್ ಮಾಡ್ತಾನೆ ಇವನು? ಸೂಪರ್ ಮಾಸ್ಟರ್ ಮೋಟು. Come on, Motu. Idea. ಈಗ ಬಂದ ಇವನು ಸರಿಯಾದ ದಾರಿಗೆ. ಏನ್ ಸರಿಯಾದ ದಾರಿಗೆ ಅಂದ್ರೆ ಪತ್ಲು, ಇವನ ಅವಸ್ಥೆ ನೋಡಿದ್ರೆ ಈ ತರ ಇದೆಯಲ್ಲ. ಮೊಟ್ಟು, ಇದು ಜನಗಳ ಬಾಯಲ್ಲಿ ಬರೋ ಮಾತುಗಳು ಕಣ. ಅವನು ಓಡೋದ ಅನ್ಸುತ್ತೆ. ನಾನು ಓಡೋನಲ್ಲ, ಓಡಿಸೋನು. ವಿಕ್ರಮ್ ಪ್ರತಾಪ್, ನಿನ್ನ ಮೇಲೆ ನನಗೆ ಯಾವುದೇ ರೀತಿ ದ್ವೇಷ ಇಲ್ಲ. ನಿನ್ನ ಒಳಗೆ ಜನಗಳಿಗಾಗೋ ಗಾಯನ ವಾಸಿ ಮಾಡುವಂತ ಮಹಾನ್ ಶಕ್ತಿ ಇದೆ. ಅದನ್ನ ನಾನು ನಿನ್ನಿಂದ ತಗೋತಾ ಇದ್ದೀನಿ ಅಷ್ಟೇ. ಆಮೇಲೆ ನಿನ್ನ ಬಿಟ್ಟು ಬಿಡ್ತೀನಿ. ಥ್ಯಾಂಕ್ ಯು ಪತ್ಲು ಸರ್. ಥ್ಯಾಂಕ್ ಯು ಮಾಸ್ಟರ್ ಮೋಟು. ಯು ಆರ್ ವೆಲ್ಕಮ್ ಕುಮಾರ್ ವಿಕ್ರಮ್ ಪ್ರತಾಪ್. ಬನ್ನಿ, ಬೇಗ ಇಲ್ಲಿಂದ ನಾವು ಕಳ್ಸ್ಕೊಂಡ್ಬಿಡೋಣ.
ಓಹೋ ಪತ್ಲು ಮರಳುಗಾಡಿನಲ್ಲಿ ಈ ತರ ಸವಾರಿ ಮಾಡ್ತಾ ಇದ್ರೆ ಸಖತ್ ಮಜಾ ಸಿಗ್ತಾ ಇದೆ ಅಲ್ವಾ? ಏನೋ ಒಂಥರ ಬೇರೆ ಮಜಾ. ಆದ್ರೂ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ಕಣೋ. ಆ ಮಟು ಓಹೋ ಏನ್ ಸುಂದರವಾದ ದೃಶ್ಯ. ಯಪ್ಪಿ! ಮಾಸ್ಟರ್ ಮೋಟು ಪತ್ಲು ನೀವು ಬನ್ನಿ. ನಿಂತ್ಕೊಳ್ಳಿ ಕುಮಾರ್ ಪ್ರತಾಪ್ ಅವರೇ. ಯೇ! ಬೇಗ ಬನ್ನಿ ಮಾಸ್ಟರ್, ಒಳ್ಳೆ ಮಜಾ ಬರ್ತಿದೆ. ಯೇ! ಉಹು! ಒಳ್ಳೆ ಮಜಾ ಬರ್ತಿದೆ, ತುಂಬಾನೇ ಚೆನ್ನಾಗಿದೆ. ಹೇ! ಹೂ ಹೂ! ಬರಬೇಕು ಕುಮಾರ ವಿಕ್ರಮ ಪ್ರತಾಪ, ನಿನ್ನನ್ನ ಸ್ವಾಗತಿಸೋದಕ್ಕೆ ನಾನು ತಯಾರಾಗಿದ್ದೇನೆ. ಬಾ. ಇಲ್ಲ! ಮಾಸ್ಟರ್ ಮೋಟು ಪತ್ಲು ಎಲ್ಲಿದ್ದೀರಾ? ಇವ್ ನನ್ನ ಕಾಯ್ತಾ ಇದ್ದಾನೆ. ಕುಮಾರ್ ಪ್ರತಾಪ್ ನೀವು ನಿಮ್ ಇಷ್ಟ ಬಂದಂಗ್ ಮಾಡ್ಕೊಳ್ಳಿ. ನಮ್ಮ ಮಾತ್ ಮಾತ್ರ ಕೇಳೋದೇ ಇಲ್ಲ ನೀವು. ಮೋಟು ನೀ ಸಿಟ್ನ ಕಂಟ್ರೋಲ್ ಮಾಡ್ಕೊಳೋ, ಸ್ವಲ್ಪ ಹತೋಟಿಲ್ ಇಟ್ಕೋ. ಬಾ ನನ್ ಜೊತೆ ರೋಲ್ ಮಾಡ್ಕೊಂಡು ಹೋಗೋಣ ಇಲ್ಲಿಂದ. ಬಾರೋ. ರೋಲ್ 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 ಹಾಗೆ ರೋಲ್ 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 ರೋಲ್. ಥ್ಯಾಂಕ್ ಯು ಮಾಸ್ಟರ್. ಅವನು ಸ್ನೋ ಒಳಗೆ ಹೊರಟೋದ. ಯೇ! ಬರಬೇಕು ಕುಮಾರ ಸಾಹೇಬರೇ, ನಿಮಗಾಗಿ ಎಲ್ಲರೂ ಕಾಯುತ್ತಿದ್ದಾರೆ. ನಾನ್ ನಿಮ್ ಐಸ್ ಸ್ಕೇಟ್ಸ್ ತಗೋಬೋದಾ? ಖಂಡಿತ. ನಾನ್ ಅರಮನೆಗೆ ಹೋಗ್ತಿದ್ದೀನಿ. ಥ್ಯಾಂಕ್ ಯು. ಮಾಸ್ಟರ್ ಮೋಟು ಪತ್ಲು ಬೇಗ ಬನ್ನಿ, ನಮ್ಗಿನ್ ಯಾವ ತೊಂದ್ರೆನೂ ಇಲ್ಲ. ಅರಮನೆ ಬಂದ್ಬಿಡ್ತು. ಯಾ! ನಾವು ಕುಮಾರ್ ಪ್ರತಾಪ್ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿದೀವಿ. ಅದಕ್ಕೆ ತಮ್ಮ ಸ್ನೋ ಬೈಕ್ ನಾವು ತಗೋಬೋದಾ? ತಗೊಳ್ಳಿ ಸ್ವಾಮಿ, ನಾವಿರೋದು ಅದಕ್ಕೆ ಅಲ್ವಾ, ತಗೊಳ್ಳಿ. ದಯವಿಟ್ಟು ಅರಮನೆ ಎಲ್ಲಿದೆ ಅಂತ ಹೇಳ್ತೀರಾ? ಅಲ್ಲಿ ನೋಡಿ ಸ್ವಾಮಿ. ಬೆಟ್ಟದ ಮೇಲಿದೆ. ಅದೇ ಅದೇ, ಅಲ್ಲಿ ಸ್ನೋಗಿ ಏನೂ ಇಲ್ಲ, ಮಂಜು ಗಿಂಜು ಏನು ಬೀಳಲ್ಲ ಅಲ್ಲಿ. ನೀವಲ್ಲಿ ಹೋಗಿ. ಥ್ಯಾಂಕ್ ಯು. ಕುಮಾರ್ ಪ್ರತಾಪ್ ನಾವು ಬರ್ತಾ ಇದ್ದೀವಿ. ಬಿಟ್ಬಿಡು, ಬಿಟ್ಬಿಡು ನನ್ನ. ಬಿಟ್ಬಿಡು. ಪ್ರತಾಪ್ ಎಲ್ಲಿದ್ದೀರಾ? ಕುಮಾರ್ ವಿಕ್ರಮ್ ಪ್ರತಾಪ್ ಎಲ್ಲಿದ್ದೀರಾ ನೀವು? ಎಲ್ಲಿದ್ದೀರಾ ಹೇಳಿ? ಎಲ್ಲಿದ್ದೀರಾ ಹೇಳಿ? ಎಲ್ಲಿದ್ದೀರಾ ಕುಮಾರ್ ಪ್ರತಾಪ್? ಎಲ್ಲಿದ್ದೀರಾ ದಯವಿಟ್ಟು ಹೇಳಿ. ಅಯ್ಯೋ ಎಲ್ಲೋಗ್ಬಿಟ್ಟ ಈ ಹುಡುಗ. ಅದೊಂದ್ ಸಾರಿ ಕೈಗೆ ಸಿಗ್ಲಿಕ್ಕೆ ಗಾಚಾರ ಬಿಡಿಸ್ತೀನಿ. ಇನ್ನೊಂದ್ ಸಾರಿ ಈ ತರ ನಮ್ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ಲೇಬಾರ್ದು ಎಲ್ಲಿಗೂ. ಅವನು ಹಂಗ್ ಮಾಡ್ತೀನಿ, ನೋಡ್ತಾ ಇರೋ. ಮೋಟು ಕಂಟ್ರೋಲ್ ಕಂಟ್ರೋಲ್. ಅವನು ರಾಜ್ಕುಮಾರ ಕಣೋ. ಅಲ್ಲ, ಈ ಸ್ನೋಮ್ಯಾನ್ ಬ್ಯಾಕು ನಮ್ ಕಡೆ ಹ್ಯಾಕ್ ತಿರುಗ್ತು ಅಲ್ಲ ಕಣೋ. ನಾವ್ ಇಲ್ಲಿಗೆ ಬರ್ಬೇಕಾದ್ರೆ ಬ್ಯಾಕಲ್ಲಿತ್ತು, ಹಾಗೆ ಈಗ್ಲೂ ಬ್ಯಾಕಲ್ಲೇ ಇದೆಯಲ್ಲೋ. ಇದೇನ್ ತಿರುಗ್ತಾ ಇದೆಯೋ ಹೇಗೆ? ಅಲ್ಲೋಣ, ಬಾ ಹೋಗೋಣ. ಬಾರೋ ಪತ್ಲು, ನಡಿ. ಕುಮಾರ ವಿಕ್ರಮ ಪ್ರತಾಪ, ನಿನ್ನ ನಾನು ಆಮೇಲೆ ವಿಚಾರಿಸ್ಕೋತೀನಿ ಕಣೋ. ಮೊದಲು ಇವರಿಬ್ಬರಿಗೆ ಗ್ರಹಚಾರ ಬಿಡಿಸ್ತೇನೆ. ನಾನು ನಿಮ್ಗಳಿಗೆ ಹೇಳಿದ್ದೆ, ಎಲ್ಲಿವರೆಗೂ ಜೀವ ಇರುತ್ತೋ ಅಲ್ಲಿವರೆಗೂ ಆರಾಮ ಮಜಾ ಮಾಡಿ. ಆಮೇಲೆ ನಾನು ಅವಕಾಶ ಕೊಟ್ಟಿಲ್ಲ ಅಂತ ದಯವಿಟ್ಟು ನನ್ನನ್ನು ಮಾತ್ರ ದೂಷಿಸ್ಬೇಡ. ಇಲ್ಲ ಇಲ್ಲ. ಥ್ಯಾಂಕ್ ಯು ಕುಮಾರ್ ಸರ್. ಯು ವೆಲ್ಕಮ್. ಬನ್ನಿ, ಇಲ್ಲಿಂದ ಬೇಗ ಹೊರಟ್ಬಿಡೋಣ. ಬನ್ನಿ ಬನ್ನಿ, ಕೂತ್ಕೊಳ್ಳಿ.
ಇರುತ್ತೋ ಅಲ್ಲಿ ತನಕ ಸಖತ್ ಮಜಾ ಮಾಡು. ಆಮೇಲೆ ಹೇಳ್ಬೇಡ ನಾನು ನಿನಗೆ ಅವಕಾಶ ಕೊಡ್ಲೇ ಇಲ್ಲ ಅಂತ. ಥ್ಯಾಂಕ್ ಯು ಮಾಸ್ಟರ್ ಮೋಟು. ನೀವ್ ನನ್ನ ಪದೇ ಪದೇ ಬಚಾವ್ ಮಾಡ್ತೀರಾ, ಆದ್ರೆ ನಾನು ನಿಮ್ಗೆ ಪದೇ ಪದೇ ಕಷ್ಟ ಕೊಡ್ತೀನಿ. ವೆರಿ ಸಾರಿ. ಪ್ರಿನ್ಸ್, ತಾವು ಒಬ್ರು ರಾಜ್ಕುಮಾರ್ರು. ನೀವು ಯೋಚನೆ ಮಾಡಿ ಯಾವುದೇ ನಿರ್ಧಾರ ತಗೋಬೇಕಾಗುತ್ತೆ. ಸ್ವಲ್ಪ ತಮಾಷೆನೂ ಇರುತ್ತೆ, ಆದ್ರೆ ಕಷ್ಟ ಅನ್ನೋದು ಎದುರುಗಡೆ ಬಂದಾಗ ಅದನ್ನ ನಾವು ನೋಡ್ಕೊಂಡು ನಿಭಾಯಿಸ್ಬೇಕಾಗುತ್ತೆ. ಬುದ್ಧಿನ ಉಪಯೋಗಿಸ್ಕೊಂಡು ಯೋಚನೆ ಮಾಡಿ ಯಾವುದೇ ಕೆಲ್ಸಕ್ಕೆ ಕೈ ಹಾಕ್ಬೇಕು, ಗೊತ್ತಾ? ಸರಿ ಮಾಸ್ಟರ್, ನೆನ್ಪಲ್ಲಿಟ್ಕೋತೀನಿ. Watch India's largest kids library only on Jio Hotstar. Download the app now.